ಕಳೆದ ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ಹಾಗೆ ಕಳೆದ ವಿಡಿಯೋದಲ್ಲಿ ನಾವು ಲೀಗಲ್ ಅಥವಾ ಕೋರ್ಟ್ ರಿಪೋರ್ಟಿಂಗ್ ಬಗ್ಗೆ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇದ್ವಿ. ಏನೆಲ್ಲ ಲೀಗಲ್ ರಿಪೋರ್ಟಿಂಗ್ ಅಂದ್ರೆ ಏನು, ಕೋರ್ಟ್ ರಿಪೋರ್ಟಿಂಗ್ ಅಂದ್ರೆ ಏನು, ಆ ಕೋರ್ಟ್ ರಿಪೋರ್ಟಿಂಗ್ ಅನ್ನ ಮಾಡ್ತಕ್ಕಂಥದ್ದು ಹೇಗೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೀಗಲ್ ರಿಪೋರ್ಟಿಂಗ್ ಅಂಡ್ ಕೋರ್ಟ್ ರಿಪೋರ್ಟಿಂಗ್ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಒಂದಷ್ಟು ಡಿಸ್ಕಷನ್ಸ್ ಅನ್ನ ಮಾಡಿದ್ವಿ. ಹಾಗೇನೆ ಕೋರ್ಟ್ ರಿಪೋರ್ಟಿಂಗ್ ಅನ್ನ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ನಾವು ಒಬ್ಬ ಕೆರಿಯರ್ ಅನ್ನ ಮಾಡಬೇಕು ಅಂತ ಅನ್ನೋದಾದ್ರೆ, ಈ ಒಬ್ಬ ಜರ್ನಲಿಸ್ಟು ಲೀಗಲ್ ಅಥವಾ ಕೋರ್ಟ್ ರಿಪೋರ್ಟಿಂಗ್ ನಲ್ಲಿ ಅವರ ಕೆರಿಯರ್ ಅನ್ನ ಶುರು ಮಾಡಬೇಕು ಅನ್ನೋದಾದ್ರೆ ಏನೆಲ್ಲ ಅಂಶಗಳನ್ನ ಅವರು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಡಿಸ್ಕಷನ್ಸ್ ಅನ್ನ ಕೂಡ ಮಾಡಿದ್ವಿ. ಈ ಒಂದು ತರಗತಿಯಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಲೀಗಲ್ ರಿಪೋರ್ಟಿಂಗ್ ಅನ್ನ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಕೆಲವು ಟಿಪ್ಸ್ಗಳು, ಹೇಗೆಲ್ಲ ಒಬ್ಬ ರಿಪೋರ್ಟರ್ ಅವುಗಳ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ಡಿಸ್ಕಷನ್ಸ್ ಅನ್ನ ಮಾಡೋಣ. ಈಗೊಂದು ಲೀಗಲ್ ರಿಪೋರ್ಟಿಂಗ್ ಅಥವಾ ಕೋರ್ಟ್ ರಿಪೋರ್ಟಿಂಗ್ ಅಂತ ಹೇಳಿ ಬಂದಂತಹ ಸಂದರ್ಭಗಳಲ್ಲಿ ಯಾವ ರೀತಿಯ ಅಂಶಗಳು ಅಂದರೆ ತುಂಬ ಎಸೆನ್ಷಿಯಲ್ ಆಗಿ ಗಮನದಲ್ಲಿ ಇಟ್ಕೊಳ್ಬೇಕು, ತುಂಬ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಕೆಲವು ಅಂಶಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಅವುಗಳ ಏನಪ್ಪಾ ಅಂತಂದರೆ, ಫಸ್ಟ್ ಒನ್ ಇಸ್ ದ ಆಪರೇಟಿಂಗ್ ವಿತ್ ಇನ್ ದ ಕನ್ಸ್ಟ್ರೈನ್ಸ್. ಏನು ಕೋರ್ಟ್ ಅಂತಕ್ಕಂಥದ್ದು ಏನಿದೆ, ಅಲ್ಲಿ ಆ ಕೋರ್ಟ್ ಅಥವಾ ಜಡ್ಜ್ ಏನು ಹೇಳಿರ್ತಾರೆ, ಆ ಕೋರ್ಟಿನ ಇದು ಒಂದು ರೀತಿಯ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇರತಕ್ಕಂಥದ್ದು. ಕೋರ್ಟ್ ಆಫ್ ಲಾ ಆರ್ ಎ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಇದು ಎಲ್ಲವೂ ಕೂಡ ತುಂಬ ಕಂಟ್ರೋಲ್ಡ್ ಆಗಿ ಇರತಕ್ಕಂತಹದ್ದು. ಯಾವುದೂ ಕೂಡ ನಿಮ್ಮ ಸ್ವತಂತ್ರವಾಗಿ ನೀವು ರಿಪೋರ್ಟನ್ನು ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಎಲ್ಲವೂ ಕೂಡ ತುಂಬ ನಿಯಂತ್ರಣದಲ್ಲಿ ಇರತಕ್ಕಂತಹದ್ದು. ಆ ನಿಯಂತ್ರಣಕ್ಕೆ ಒಳಪಟ್ಟು ನಾವು ಈ ಒಂದು ಕೋರ್ಟ್ ಹಾಲ್ನಲ್ಲಿ ಆಗ್ತಕ್ಕಂತಹ ಪ್ರೊಸೀಡಿಂಗ್ಸ್ಗಳು ಏನಿದ್ದಾವೆ, ಕಲಾಪಗಳು ಏನಿದ್ದಾವೆ, ಅಲ್ಲಿ ಆಗ್ತಕ್ಕಂತಹ ವಾದ ವಿವಾದಗಳು ಇರಬಹುದು ಅಥವಾ ಮತ್ತಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರಗಳು ಇರಬಹುದು, ಅವುಗಳ ಎಲ್ಲವನ್ನೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಚೌಕಟ್ಟಿನ ಒಳಗಡೆ ನಾವು ರಿಪೋರ್ಟನ್ನು ಕೂಡ ಮಾಡಬೇಕಾಗತ್ತೆ. ಕೋರ್ಟ್ ರಿಪೋರ್ಟರ್ಸ್ ಮಸ್ಟ್ ಆಪರೇಟ್ ವಿತ್ ಇನ್ ದ ಕಂಟ್ರೋಲ್ಸ್. ಈ ಒಂದು ಕೋರ್ಟ್ ಅಥವಾ ಲೀಗಲ್ ರಿಪೋರ್ಟರ್ಗಳು ಏನಿದ್ದಾರೆ, ಆ ರಿಪೋರ್ಟರ್ಗಳು ಎಲ್ಲರೂ ಕೂಡ ಆ ಒಂದು ಕಂಟ್ರೋಲ್ ಏನಿದೆ ಅಥವಾ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಚೌಕಟ್ಟಿದೆ, ಆ ಚೌಕಟ್ಟಿನ ಒಳಗಡೆನೆ ಇವುಗಳೆಲ್ಲವನ್ನೂ ಕೂಡ ಕೆಲಸವನ್ನ ಮಾಡಬೇಕಾಗತ್ತೆ. ಅದರ ಹೊರತಾಗಿ ನಮಗೆ ಇಷ್ಟ ಬಂದ ಹಾಗೆ ನಾವು ಅವುಗಳನ್ನ ರಿಪೋರ್ಟ್ ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಇರೋದಿಲ್ಲ. ಅಲ್ಲಿ ಅಷ್ಟರ ಮಟ್ಟಿಗಿನ ಒಂದು ಗಮನವನ್ನ ನಾವಿಲ್ಲಿ ಕೊಡಬೇಕಾಗತ್ತೆ. ಹಾಗೇನೆ ರಿಮೆಂಬರ್ ಹೂ ಇಸ್ ಇನ್ ಚಾರ್ಜ್. ಯಾರು ಅಲ್ಲಿ ಇನ್ಚಾರ್ಜ್ ಇದ್ದಾರೆ, ಕೋರ್ಟ್ ಹಾಲ್ನಲ್ಲಿ ಯಾರೆಲ್ಲ ಇದ್ದಾರೆ, ಅಲ್ಲಿ ಜಡ್ಜ್ ಯಾರಿದ್ದಾರೆ, ಅವರ ಹೆಸರು ಏನು, ಅವುಗಳ ಬಗ್ಗೆ ನಮಗೆ ನಾಲೆಜ್ ಇರಬೇಕಾಗತ್ತೆ. ಅದರ ಜೊತೆಗೆ ಕೋರ್ಟಲ್ಲಿ ಯಾರ ವಿರುದ್ಧವಾಗಿ, ಯಾರು ಪರವಾಗಿ ವಾದ ಮಾಡ್ತಿದ್ದಾರೆ, ವಿರುದ್ಧವಾಗಿ ಯಾರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಯಾರು, ಅವರುಗಳ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಶನ್ಗಳು ಇರಬೇಕಾಗತ್ತೆ. ಅವುಗಳೆಲ್ಲದರ ಮಾಹಿತಿ ನಮಗೆ ಇರಬೇಕಾಗತ್ತೆ. ಮತ್ತೆ ಜಡ್ಜ್ ಅಂತ ಹೇಳಿ ತೆಗೆದುಕೊಂಡಾಗ ಅವ್ರಿಗೆ ಯಾವ ರೀತಿಯ ಲೆವೆಲ್ ಅನ್ನ ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಪವರ್ಸ್ಗಳಿದ್ದಾವೆ, ಇವುಗಳೆಲ್ಲವೂ ಕೂಡ ನಮಗೆ ಗೊತ್ತಿರಬೇಕು. ದ ಜಡ್ಜಸ್ is in charge of the court and what happens inside. ಕೋರ್ಟಿನ ಒಳಗಡೆ ಏನಾಗ್ತಾ ಇದೆ, ಯಾರು ಕೋರ್ಟ್ನ ಜಡ್ಜ್ ಯಾರಿದ್ದಾರೆ, ಅವರ ಇನ್ಚಾರ್ಜ್ ಯಾರು, ಅವುಗಳ ಬಗ್ಗೆ ನಮಗೆ ಇನ್ಫಾರ್ಮೇಶನ್ಸ್ಗಳು ಕೂಡ ನಮ್ಮ ಮಾಹಿತಿಗೆ ನಮಗೆ ಇರಬೇಕಾಗತ್ತೆ. ದ ಜಡ್ಜ್ ಹ್ಯಾಸ್ ಟು ಕೀಪ್ ಆರ್ಡರ್ ಅಂಡ್ usually has the power to imprison those who show the contempt of the court. ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ಗೆ ನಾವು ಒಬ್ಲೈಜ್ ಮಾಡಲ್ಲ, ಕೋರ್ಟ್ ಹೇಳ್ತಕ್ಕಂತಹ ವಿಚಾರಗಳು ಏನಿದ್ದಾವೆ, ಅದು ಹೇಳ್ತಕ್ಕಂತಹ ರೆಸ್ಟ್ರಿಕ್ಷನ್ಸ್ಗಳನ್ನು ನಾವು ಫಾಲೋ ಮಾಡೋದಿಲ್ಲ ಅಂತ ಅಂದಾಗ ಅಲ್ಲಿ ಜಡ್ಜ್ಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅಧಿಕಾರವೂ ಕೂಡ ಇರುತ್ತೆ. ನಮ್ಮನ್ನ ಕಂಟೆಂಪ್ಟ್ ಆಫ್ ದ ಕೋರ್ಟ್, ಅದು ನ್ಯಾಯಾಂಗ ನಿಂದನೆ ಆರೋಪವನ್ನ ಹೊರಿಸಿ ನಮ್ಮನ್ನ ಜೈಲಿಗೆ ಹಾಕ್ತಕ್ಕಂತಹ, ರಿಪೋರ್ಟರ್ಗಳನ್ನ ಅಥವಾ ಮೀಡಿಯಾದವರನ್ನ ಜೈಲಿಗೆ ಹಾಕ್ತಕ್ಕಂತಹ ಒಂದು ಅಧಿಕಾರವೂ ಕೂಡ ಈ ಕೋರ್ಟಿನ ಜಡ್ಜ್ಗಳಿಗೆ ಕೂಡ ಇರತಕ್ಕಂತಹದ್ದು. ದಟ್ ಕುಡ್ ಇನ್ಕ್ಲೂಡ್ ಯು, ಅಂದ್ರೆ ಅದು ನಮ್ಮನ್ನು ಕೂಡ ಹೊರತುಪಡಿಸಿರ್ತಕ್ಕಂಥದ್ದಲ್ಲ, ನಮ್ಮನ್ನು ಸೇರಿಸಿದ ಹಾಗೆ ಇವುಗಳೆಲ್ಲವೂ ಕೂಡ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಪತ್ರಕರ್ತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ಪೆಷಲ್ ಪ್ರಾವಿಷನ್
ಪ್ರೊವಿಷನ್ಸ್ಗಳನ್ನು ನಮಗೆ ಕೊಟ್ಟಿಲ್ಲ. ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಏನು ಇದ್ದಾವೆ, ಆರ್ಟಿಕಲ್ ನಂಬರ್ 19(1)A ನಲ್ಲಿ ಏನನ್ನ ಹೇಳುತ್ತೆ, ಕಾಮನ್ ಸಿಟಿಸನ್ಸ್ಗಳಿಗೆ ಎಷ್ಟರ ಮಟ್ಟಿಗಿನ ಫ್ರೀಡಮ್ ಅನ್ನ ಕೊಟ್ಟಿದೆ ಅಷ್ಟೇ ಫ್ರೀಡಮ್ ಅನ್ನ ಕೂಡ ಮೀಡಿಯಾದಲ್ಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಪಾರ್ಟ್ ಫ್ರಮ್ ದಟ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವ್ರಿಗೆ ಫ್ರೀಡಮ್ ಅನ್ನ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಅವುಗಳ ಅಡಿಯಲ್ಲೇನೆ ಒಂದು ಕನ್ಸ್ಟ್ರೈನ್ಗಳು ಏನಿದ್ದಾವೆ, ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇದೆ, ಅವುಗಳ ಅಡಿನಲ್ಲೇ ಕೂಡ ನಾವು ಎಲ್ಲವನ್ನೂ ಕೂಡ ಇಲ್ಲಿ ಮಾಡಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ನೋ ದ ಲೋಕಲ್ ಲಾಸ್. ನಮಗೆ ಸ್ಥಳೀಯ ಕಾನೂನುಗಳ ಬಗ್ಗೆ ಒಂದಷ್ಟು ಮಾಹಿತಿ ಅವಶ್ಯಕವಾಗಿ ಇರಬೇಕಾಗತ್ತೆ. ನಾವು ಇಂಡಿಯನ್ ಸಿಟಿಸನ್ ಆಗಿ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಯಾವೆಲ್ಲ ಕಾನೂನುಗಳಿದ್ದಾವೆ, ಅವುಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಏನು ಪನಿಷ್ಮೆಂಟ್ಗಳನ್ನು ನೀಡ್ತಾರೆ, ಏನೆಲ್ಲ ಇದಾಗತ್ತೆ, ಅವುಗಳ ಬಗ್ಗೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಇರಬೇಕಾಗತ್ತೆ. ನಿಮಗೆ ಗೊತ್ತಿರಬಹುದು, ಇಂಡಿಯನ್ ಕಮ್ಯುನಿಟಿ ಆದರೂ ಕೂಡ ಈ ಒಂದು ಶರಿಯತ್ತಲ್ಲಿ ಅಂದರೆ ಮುಸ್ಲಿಂ ಕಾನೂನು ಸಂಹಿತೆ ಅಂತ ಏನು ಕರಿತೇವೆ ಅದಕ್ಕೆ ಶರಿಯತ್ ಅಂತ ಹೇಳಿ ನಾವು ಕರಿತೇವೆ. ಶರಿಯತ್ಗೂ ಕೂಡ ಇಂಡಿಯನ್ ಸಿಸ್ಟಮ್ಗಳಿಗೂ ಕೂಡ ಹಿಂದೂಗಳ ಲಾಗಳಿಗೂ ಕೂಡ ಒಂದಷ್ಟು ಡಿಫ್ರೆನ್ಸಸ್ಗಳನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಎಲ್ಲವೂ ಕೂಡ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಶೇಷವಾಗಿರ್ತಕ್ಕಂತಹ ತೀರ್ಪುಗಳನ್ನು ನೀಡ್ತಕ್ಕಂತಹ ಸಂದರ್ಭಗಳಲ್ಲಿ ಹಿಂದೂ ಕಾನೂನುಗಳನ್ನು ಬೇರೆ ರೆಫರ್ ಮಾಡಬೇಕಾಗತ್ತೆ, ಈ ಶರಿಯತ್ಗಳನ್ನ ರೆಫರೆನ್ಸ್ಗಳನ್ನ ಬೇರೆ ರೀತಿನಲ್ಲೇ ಕೂಡ ಮಾಡಬೇಕಾಗತ್ತೆ. ಎರಡನ್ನೂ ಕೂಡ ಒಂದಕ್ಕೆ ಮರ್ಜ್ ಮಾಡೋದಕ್ಕೆ ಇಲ್ಲಿ ಸಾಧ್ಯತೆಗಳು ಇರೋದಿಲ್ಲ. ಅವುಗಳನ್ನ ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮೋಸ್ಟ್ ಕಂಟ್ರೀಸ್ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಲಾಸ್ ಕವರಿಂಗ್ ಕೋರ್ಟ್ ರಿಪೋರ್ಟಿಂಗ್. ಪ್ರತಿಯೊಂದು ಕಂಟ್ರಿಗಳು ಕೂಡ, ಪ್ರತಿಯೊಂದು ದೇಶವೂ ಕೂಡ ಅವರದೇ ಆಗಿರ್ತಕ್ಕಂತಹ ಕಾನೂನುಗಳನ್ನು ಇಟ್ಕೊಂಡಿರುತ್ತೆ. ಯಾವ ರೀತಿಯಾಗಿ ಈ ಕೋರ್ಟ್ ರಿಪೋರ್ಟಿಂಗ್ ಅನ್ನ ಮಾಡಬೇಕು ಅನ್ನೋದಕ್ಕೂ ಕೂಡ ಅವರದೇ ಆಗಿರ್ತಕ್ಕಂತಹ ಒಂದಷ್ಟು ಗೈಡ್ಲೈನ್ಸ್ಗಳನ್ನು, ರೆಗ್ಯುಲೇಷನ್ಸ್ಗಳನ್ನ ಎಲ್ಲವನ್ನೂ ಕೂಡ ಅಲ್ಲಿ ಇಟ್ಟಿರ್ತಾರೆ. ಅವುಗಳನ್ನೆಲ್ಲವನ್ನೂ ಕೂಡ ನಾವು ಫಾಲೋ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ನಾವು ಅಲ್ಲಿ ಹೇಗೆ ನಡ್ಕೊಳ್ಬೇಕು, ಕೋರ್ಟ್ ಹಾಲ್ ಒಳಗಡೆ ರಿಪೋರ್ಟರ್ ಆಗಿರ್ಬೋದು, ಒಬ್ಬ ಪಬ್ಲಿಕ್ ಆಗಿರ್ಬೋದು, ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅದರದೇ ಆಗಿರತಕ್ಕಂತಹ ಒಂದಷ್ಟು ಗೈಡ್ಲೈನ್ಸ್ಗಳು ಕೂಡ ಇರುತ್ತೆ. ಜರ್ನಲಿಸ್ಟ್ ನೀಡ್ ಟು ಆಕ್ಟ್ ವಿತ್ ಇನ್ ದ ಲಾ ಆರ್ ದೇ ಮೇ ಎಂಡ್ ಅಪ್ ಇನ್ ದ ಡಾಕ್ ದೆಮ್ಸೆಲ್ಫ್. ಈ ರೀತಿಯಾಗಿ ನಮ್ಗೆ ಇವನ್ ಈಗಾಗಲೇ ಹೇಳಿದ ಹಾಗೆ ಪತ್ರಕರ್ತರು ಕೂಡ ಇವುಗಳಿಂದ ಹೊರತಾಗಿ ಇರೋದಿಲ್ಲ. ಕಾಮನ್ ಪೀಪಲ್ಗಳಿಗೆ ಎಷ್ಟು ಒಂದು ಅವಕಾಶಗಳಿದ್ದಾವೋ ಅಷ್ಟೇ ಅವಕಾಶಗಳು ಕೂಡ ಜರ್ನಲಿಸ್ಟ್ಗಳಿಗೂ ಕೂಡ ಇರ್ತಕ್ಕಂತಹದ್ದು. ಸೊ ಹಾಗಾಗಿ ಅವ್ರು ಯಾವಾಗಲೂ ಕೂಡ ಜರ್ನಲಿಸ್ಟ್ ನೀಡ್ ಆಕ್ಟ್ ವಿತ್ ಇನ್ ದ ಲಾ, ಕಾನೂನಿನ ಚೌಕಟ್ಟಿನ ಒಳಗಡೆನೆ ಕೂಡ ಅವ್ರು ಯಾವತ್ತೂ ಕೂಡ ಕೆಲಸವನ್ನ ಕೂಡ ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈಕ್ವಲ್. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಇನ್ ಲಾ. ಕಾನೂನಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ಡಿಫರೆನ್ಸಸ್ಗಳು ಕೂಡ ಇಂಜಸ್ಟಿಸ್ ಅನ್ನ ಕೊಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಆಲ್ ಆರ್ ಅಂಡರ್ ಈಕ್ವಲ್ ಅಂಡರ್ ಲಾ. ಪ್ರತಿಯೊಬ್ಬರೂ ಕೂಡ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಸಮಾನವಾಗಿ ಇರ್ತಕ್ಕಂತಹದ್ದು. ಸೊ ಹಾಗಾಗಿ ಇವುಗಳನ್ನೆಲ್ಲವನ್ನೂ ಕೂಡ ನಾವು ಹೆಚ್ಚು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ದೆನ್ ಫೋಕಸ್ ಆನ್ ದ ಕೀ ಫ್ಯಾಕ್ಟ್ಸ್. ಅಲ್ಲಿ ಏನನ್ನ ಹೇಳ್ತಿದ್ದಾರೆ, ಯಾವ ವಿಚಾರಗಳು ನಡೀತಾ ಇದೆ ಅಲ್ಲಿ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ಎನಿ ಟ್ರಯಲ್ ಆರ್ ಯೂಶುವಲಿ ದ ವರ್ಡಿಕ್ಟ್ ಅಂಡ್ ದ ಸೆಂಟೆನ್ಸ್. ಅಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಯಾವ ರೀತಿಯ ಪ್ರಕರಣಗಳಲ್ಲಿ ಏನೆಲ್ಲ ಕಲಾಪಗಳಾಗ್ತಾ ಇದೆ, ಲೈಕ್ ಅಲ್ಲಿ ಟ್ರಯಲ್ ನಡೀತಾ ಇದೆಯಾ ಅಥವಾ ವರ್ಡಿಕ್ಟ್ ಅನ್ನ ಕೊಡ್ತಾ ಇದ್ದಾರಾ, ಏನನ್ನ ಕೊಡ್ತಾ ಇದ್ದಾರೆ, ಏನ್ ಆಗ್ತಾ ಇದೆ ಅಲ್ಲಿ, ಆ ಪ್ರೊಸೀಡಿಂಗ್ಸ್ಗಳು ಏನನ್ನ ಹೇಳ್ತಾ ಇದೆ, ಯಾವ ರೀತಿಯ ಪ್ರೊಸೀಡಿಂಗ್ಸ್ಗಳು ಆಗ್ತಾ ಇದೆ, ಅವುಗಳನ್ನೆಲ್ಲವನ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಟ್ರಯಲ್ ಅಂತಂದ್ರೆ ಕೋರ್ಟ್ನಲ್ಲಿ ಆಗ್ತಕ್ಕಂತಹ ಕಲಾಪಗಳು, ಅವುಗಳಿಗೆ ನಾವು ಟ್ರಯಲ್ ಅಂತ ಹೇಳಿ ಕರಿತೇವೆ. ವರ್ಡಿಕ್ಟ್ ಅಂತ ಹೇಳಿ ಬಂದಾಗ ಫೈನಲ್ ಜಡ್ಜ್ಮೆಂಟ್ ಅನ್ನ ಕೂಡ ಕೊಡ್ತಕ್ಕಂಥದ್ದು. ಮತ್ತೆ ಆ ಜಡ್ಜ್ಮೆಂಟ್ ಕೊಟ್ಟಿರೋ ಜಡ್ಜ್ಮೆಂಟ್ ಅನ್ನ ಯಾವಾಗ ಇಂಪ್ಲಿಮೆಂಟೇಷನ್ಗೆ ಬರುತ್ತೆ, ಅದು ದಟ್ ಇಸ್ ಅ ಸೆಂಟೆನ್ಸ್. ಸೊ ಈ ರೀತಿಯಾಗಿ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯ ಕಲಾಪಗಳಲ್ಲಿ ಕೂಡ ಬೇರೆ ಬೇರೆ ಅಂಶಗಳು ಇರುತ್ತೆ. ಅವುಗಳನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ದಿಸ್ ವಿಲ್ ನಾರ್ಮಲಿ ಪ್ರೊವೈಡ್ ದ ಲೀಡ್ ಟು ಯುವರ್ ಸ್ಟೋರಿ. ಕೆಲವು ಸಂದರ್ಭಗಳಲ್ಲಿ, ಕೆಲವು ಪ್ರಕರಣಗಳಲ್ಲಿ ಬಂದಂತಹ ಸಂದರ್ಭಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಿರ್ಭಯ, ಡೆಲ್ಲಿನಲ್ಲಿ ಆದಂತಹ ನಿರ್ಭಯ ಪ್ರಕರಣಗಳಿರಬಹುದು, ಅಥವಾ ಸುಪ್ರೀಂ ಕೋರ್ಟ್ ಅಯೋಧ್ಯ ಇಶ್ಯೂ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಹಿಸ್ಟಾರಿಕಲ್ ವರ್ಡಿಕ್ಟ್ ಇರಬಹುದು. ಅವುಗಳು ಎಲ್ಲವೂ ಕೂಡ ನಮಗೆ ಇವನ್ ಟುಡೇ ಅದಾದ್ಮೇಲೆ ವರ್ಡಿಕ್ಟ್ ಆದ್ಮೇಲೂ ಕೂಡ ನಮಗೆ ಇನ್ನಷ್ಟು ಸ್ಟೋರಿಯನ್ನ ಮಾಡಲಿಕ್ಕೆ ಮತ್ತೆ ಫುಟೇಜಸ್ಗಳನ್ನ ನಮಗೆ ಕೊಡತ್ತೆ. ಆ ರೀತಿಯಾಗಿ ಕೊಡ್ತಕ್ಕಂತಹ, ಈಗ ಫಾರ್ ಎಕ್ಸಾಂಪಲ್ ನಿರ್ಭಯ ಕೇಸ್ ನಾ ಹೇಳಿದೆ, ಕೋರ್ಟ್ ಮಾಡಿದೆ, ನಿರ್ಭಯ ಕೇಸ್ ಅಂತ ಹೇಳಿ ಬಂದಂತಹ ಸಂದರ್ಭಗಳಲ್ಲಿ ನಿರ್ಭಯದಲ್ಲಿ ಯಾವಾಗ ಅವ್ರನ್ನ ಹ್ಯಾಂಗ್ ಮಾಡಲಾಯಿತು, ಅದರಲ್ಲಿ 6 ಜನ ಅಲ್ಲಿ ಕ್ರಿಮಿನಲ್ಸ್ಗಳಿದ್ರು. ಅದರಲ್ಲಿ ಒಬ್ಬ ಏನು
ಮೈನರ್ ಆಗಿ ಇದ್ದಂತಹ ವ್ಯಕ್ತಿ ಅವನು. ಸೊ ಹಾಗಾಗಿ ಅವನನ್ನು ರಿಮ್ಯಾಂಡ್ ಹೋಮ್ಗೆ ಬಿಟ್ಬಿಟ್ಟು 3 ವರ್ಷ ಆಮೇಲೆ ಅವನನ್ನು ಅಲ್ಲಿಂದ ರಿಲೀಸ್ ಮಾಡ್ತಾರೆ. ಇನ್ನೊಬ್ಬ ಅಲ್ಲೇನೆ ಈ ಜೈಲಲ್ಲೇ ಇಂಪ್ರಿಸನ್ ಆದಾಗ್ಲೇನೆ ಸೂಸೈಡನ್ನು ಮಾಡ್ಕೊಳ್ತಾನೆ. ಇನ್ನು 4 ಜನ ಅಲ್ಲಿ ಇದು ಕ್ರಿಮಿನಲ್ಗಳು ಇದ್ದಂಥದ್ದು 4 ಜನಕ್ಕೆ ಕೂಡ ಅವ್ರನ್ನ ಹ್ಯಾಂಗ್ ಮಾಡ್ತಾರೆ, ಡೆತ್ ಸೆಂಟೆನ್ಸನ್ನು ಕೂಡ ಕೊಡ್ತಕ್ಕಂಥದ್ದು. ಆ ಡೆತ್ ಸೆಂಟೆನ್ಸ್ ಕೊಟ್ಟ ಮೇಲೆ ಅವರು ಕ್ರಿಮಿನಲ್ಸ್ಗಳು ಹೇಗೆ ನಡ್ಕೊಂಡ್ರು, ಯಾವ ರೀತಿಯಾಗಿ ಅವರ ಆಕ್ಟಿವಿಟಿಗಳು ಹೇಗಿತ್ತು, ಆ ಡೆತ್ ಸೆಂಟೆನ್ಸನ್ನು ಅವರಿಗೆ ಕೊಟ್ಟಿದ್ದ ದಿನ ಅವರ ಫ್ಯಾಮಿಲಿಯ ರಿಯಾಕ್ಷನ್ ಹೇಗಿತ್ತು, ಮತ್ತು ಈ ನಿರ್ಭಯ ಫ್ಯಾಮಿಲಿಯವರ ರಿಯಾಕ್ಷನ್ಸ್ಗಳು ಹೇಗಿತ್ತು, ಈ ರೀತಿಯಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದರೆ ಇದೆಲ್ಲವೂ ಕೂಡ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಅಂತ ಹೇಳಿ ಕೂಡ ಅನ್ನಿಸ್ಕೊಳ್ಳಿ, ಮಾನವೀಯ ಆಸಕ್ತಿಯ ಬರವಣಿಗೆಗಳಿದ್ದಾವೆ. ಸೊ ಹಾಗಾಗಿ ಇವುಗಳು ಕೂಡ ಕೇವಲ ನಮಗೆ ಕೋರ್ಟಿನ ಕಲಾಪಗಳು ಅಷ್ಟೇ ಅಲ್ಲ, ಬಿಯಾಂಡ್ ದಟ್ ಕೂಡ ನಮಗೆ ಸ್ಟೋರಿಗಳು ಕೂಡ ಸಿಗತ್ತೆ. ಅದ್ರ ಜೊತೆಗೆ ಆಫ್ಟರ್ ಮಾತ್ ಸ್ಟೋರಿಗಳು ಕೂಡ ಸಿಗ್ತಕ್ಕಂತಹದ್ದು. ಈಗ ಅಯೋಧ್ಯ ಇಶ್ಯೂ ಇರ್ಬೋದು, ಅಯೋಧ್ಯ ಇಶ್ಯೂ ವರ್ಡಿಕ್ಟ್ ಏನು ಹಿಸ್ಟಾರಿಕಲ್ ವರ್ಡಿಕ್ಟ್ ಅನ್ನ ಏನು ಸುಪ್ರೀಂ ಕೋರ್ಟ್ ಕೊಡ್ತು, ಅದು ಆದಮೇಲೆ ಕೂಡ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ಈ ಅಯೋಧ್ಯೆಯಲ್ಲಿ ಹೇಗೆ ಅದು ಯಾವತ್ತು ಶಂಕುಸ್ಥಾಪನೆಯನ್ನ ಇಟ್ಕೊಂಡಿದ್ದಾರೆ, ಮುಸ್ಲಿಮ್ಸ್ಗಳಿಗೆ ಎಲ್ಲಿ ಜಾಗವನ್ನ ಕೊಟ್ಟಿದ್ದಾರೆ, ಅಲ್ಲಿ ಅವ್ರು ಯಾವ ರೀತಿಯ ಮಸೀದಿಗಳನ್ನ ಕಟ್ತಾ ಇದ್ದಾರೆ. ಸೊ ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ಗಳು ಕೂಡ ನಮಗೆ ಮತ್ತಷ್ಟು ಸ್ಟೋರಿಗೆ ಅವುಗಳು ಲೀಡ್ ಆಗೋದಕ್ಕೆ, ನಮ್ಮನ್ನ ಮತ್ತಷ್ಟು ಸ್ಟೋರಿಯನ್ನ ಮಾಡಲಿಕ್ಕೆ ದಾರಿಯನ್ನ ಹುಡುಕ್ತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಸೊ ಹಾಗಾಗಿ ಅವುಗಳ ಜೊತೆಗೆ ನಾವು ಒಂದಷ್ಟು ಫ್ಯಾಕ್ಟ್ಗಳನ್ನು ಕೂಡ ನಾವಲ್ಲಿ ಅದರ ಸುತ್ತಮುತ್ತ ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದರ ಸುತ್ತಮುತ್ತ ಇರ್ತಕ್ಕಂತಹ ಸತ್ಯ ಘಟನೆಗಳು ಏನಿದ್ದಾವೆ ಅವುಗಳ ಬಗ್ಗೆನೂ ಕೂಡ ನಾವು ಗಮನವನ್ನು ಕೊಡಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್, ಅವಾಯ್ಡ್ ಟ್ರೈಂಗ್ ಟು ಡೂ ದ ಜಡ್ಜಸ್ ಜಾಬ್. ಇದು ಯಾವತ್ತೂ ಕೂಡ ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಂಗೆ ಜರ್ನಲಿಸ್ಟ್ ವಿ ಶುಡ್ ಫಾಲೋ. ನಾವು ಯಾವತ್ತೂ ಕೂಡ ಒಬ್ಬ ಜರ್ನಲಿಸ್ಟ್ಗಳಾಗಿ, ಒಬ್ಬ ಪತ್ರಕರ್ತರಾಗಿ ಯಾವತ್ತೂ ಕೂಡ ಜಡ್ಜ್ ಕೆಲಸವನ್ನು ನಾವು ಮಾಡಬಾರದು. ವಿ ಆರ್ ನಾಟ್ ದ ಜಡ್ಜಸ್. ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ಜಡ್ಜ್ಗಳಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸ ಏನು, ಬೀಯಿಂಗ್ ಎ ಜರ್ನಲಿಸ್ಟ್, ನಮ್ಮ ಕೆಲಸ ಏನಪ್ಪ ಅಂತಂದರೆ ಯಾವತ್ತೂ ಕೂಡ ಸೊಸೈಟಿಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್, ಎಜುಕೇಷನ್ ಮತ್ತು ಎಂಟರ್ಟೈನ್ಮೆಂಟನ್ನು ಕೊಡೋದೇ ಹೊರತು ಅದರ ಹೊರತಾಗಿ ನಾವು ಯಾವುದೇ ಜಡ್ಜ್ಮೆಂಟನ್ನು ಕೊಡೋದಕ್ಕೆ ನಮ್ಮ ಯಾವುದೇ ರೈಟ್ಸ್ ಅನ್ನು ಕೂಡ ನಮಗೆ ಮೀಡಿಯಾಗಳು ಕೊಟ್ಟಿಲ್ಲ. The most countries there is a pre-assumption of innocence until proven guilty. ಸೊ ಯಾವತ್ತೂ ಕೂಡ ಇವತ್ತಿಗೂ ಕೂಡ ನಮ್ಮ ಇಂಡಿಯನ್ ಸಿನಾರಿಯೋಗೆ ನೋಡಿದಂತಹ ಸಂದರ್ಭಗಳಲ್ಲೂ ಕೂಡ ಆ ವ್ಯಕ್ತಿ ನಿಜವಾಗ್ಲೂ ಕೂಡ ಕೋರ್ಟ್ನಲ್ಲಿ ಆರೋಪಿ ಅಥವಾ ಅವನು ಅಪರಾಧಿ ಅಂತ ಹೇಳಿ ಸಾಬೀತ್ ಆಗೋವರೆಗೂ ಕೂಡ ಅವನನ್ನ ಆರೋಪಿ ಅಂತಾನೆ ಕೂಡ ಕರೆಯಲಾಗತ್ತೆ, ಅಕ್ಯೂಸ್ಡ್ ಅಂತಾನೆ ಕೂಡ ಕರೆಯಲಾಗತ್ತೆ. ಅಂಟಿಲ್ ಅವನು ಏನು ತಪ್ಪು ಮಾಡಿದ್ದಾನೆ, ಅವನು ಏನನ್ನ ಅವನು ಕೆಲಸ ಮಾಡಿದ್ದಾನೆ, ಅವನ ಅಪರಾಧ ಏನು ಇದೆ ಅದು ಪ್ರೂವ್ ಆಗೋ ತನಕೂ ಕೂಡ ಅವನನ್ನ ಇನೋಸೆಂಟ್ ಅಥವಾ ಅಕ್ಯೂಸ್ಡ್ ಅಂತಾನೆ ಕೂಡ ಅವನನ್ನ ಐಡೆಂಟಿಫೈ ಮಾಡ್ತಕ್ಕಂತಹದ್ದು. ಸೊ ಹಾಗಾಗಿ ಯಾವತ್ತೂ ಕೂಡ ಅಕ್ಯೂಸ್ಡ್ ಮತ್ತೆ ಈ ಕ್ರಿಮಿನಲ್ನ ಪದಗಳ ಬಳಸಬೇಕಾದಾಗ ನಾವು ಗಮನವನ್ನ ಕೊಡಬೇಕಾಗತ್ತೆ. ನಾವು ಅಕ್ಯೂಸ್ಡ್ ಅನ್ನ ಕ್ರಿಮಿನಲ್ ಅಂತ ಹೇಳಿ ಹೇಳಿದಂತಹ ಸಂದರ್ಭಗಳಲ್ಲಿ ಅಲ್ಲಿಗೆ ನಮಗೆ ಸೂಕ್ತವಾಗಿರ್ತಕ್ಕಂತಹ ಎವಿಡೆನ್ಸ್ಗಳು ಸಿಗದೇ ಇರುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ಕೋರ್ಟ್ ನಿಮ್ಮನ್ನ ಕ್ವೆಶ್ಚನ್ ಮಾಡಬಹುದು ಅಥವಾ ಆ ವ್ಯಕ್ತಿಯೇ ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಕೂಡ ಹಾಕಬಹುದು. ಇಂತಹ ಸಂದರ್ಭಗಳು ಕೂಡ ಇಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಕೇಸ್ ಪ್ರಕರಣಗಳು ಕೋರ್ಟ್ನಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ದೇ ಶುಡ್ ಬಿ ಬ್ರೋನ್ ಇನ್ ದ ಮೈಂಡ್ ವೈ ಎ ಟ್ರಯಲ್ ಇಸ್ ಇನ್ ಪ್ರೋಗ್ರೆಸ್ ಅಂಡ್ ರಿಫ್ಲೆಕ್ಟೆಡ್ ಇನ್ ಯುವರ್ ಕಾಪಿ. ಯಾವತ್ತೂ ಕೂಡ ಇನ್ನೂ ಕೂಡ ಕೋರ್ಟ್ನಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ನಡೀತಾ ಇದೆ, ಪ್ರೊಸೀಡಿಂಗ್ಸ್ಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂದ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಡ್ಜ್ಮೆಂಟ್ಗೆ ಬರುವ ಕೆಲಸವನ್ನ ಮಾಡಬಾರದು. ಆ ಜಡ್ಜ್ಮೆಂಟ್ ಮಾಡಲಿಕ್ಕೇನೆ ಕೂಡ ಜಡ್ಜ್ ಇದ್ದಾರೆ, ಅಲ್ಲಿ ವಾದ ಏನು ಫಾರ್ ಅಂಡ್ ಎಗನೆಸ್ಟ್ ಆಗಿ ಎಲ್ಲವನ್ನೂ ಕೂಡ ಅವರು ದೇ ಲಿಸನ್, ಅವರೆಲ್ಲವನ್ನೂ ಕೂಡ ಕೇಳ್ತಾರೆ, ಸಮ್ ಎವಿಡೆನ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಆ ಎವಿಡೆನ್ಸ್ಗಳನ್ನ ಕೂಡ ಅವರು ಮತ್ತೊಮ್ಮೆ ವಿಶ್ಲೇಷಣೆ ಮಾಡ್ತಾರೆ, ಪರಿಶೀಲನೆಯನ್ನ ಕೂಡ ಮಾಡ್ತಕ್ಕಂಥದ್ದು. ಎಲ್ಲ ಆದ ಮೇಲೆ ಫೈನಲ್ ವರ್ಡಿಕ್ಟ್ ಅನ್ನ ಕೂಡ ಅವರು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಅವುಗಳು ಬರೋದಕ್ಕೂ ಮೊದಲು ನಾವು ಜಡ್ಜ್ ಆಗಿ ಆ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ದ accuracy and accuracy. ಅಫ್ಕೋರ್ಸ್ ಜರ್ನಲಿಸಮ್ ಅಂತ ಹೇಳಿ ಬಂದಾಗ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ಹೋಲ್ ಕಮ್ಯುನಿಟಿ, ಎಂಟೈರ್ ಸೊಸೈಟಿಗೆ ನಾವು ರೆಸ್ಪಾನ್ಸಿಬಲ್ ಆಗಿದ್ದೇವೆ. ಸೊ ಎನ್ಶ್ಯೂರ್ ಯು ಗೆಟ್ ಎವ್ರಿಥಿಂಗ್ ರೈಟ್.
ಎಲ್ಲವೂ ಸರಿ ಇದೆಯಾ, ಯಾವುದೇ ರೀತಿಯ ಎರರ್ಗಳು ಇಲ್ವಾ, ಅವುಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಚೆಕ್ ನೇಮ್ಸ್, ಸ್ಪೆಲ್ಲಿಂಗ್ಸ್, ಟೈಟಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಯಾವ ಹೆಸರನ್ನ ಬಳಸ್ತಾ ಇದ್ದೀವಿ ನಾವು. ಜಡ್ಜ್ ಹೆಸರಿರಬಹುದು, ಲಾಯರ್ಗಳ ಹೆಸರಿರಬಹುದು, ಅಕ್ಯೂಸ್ಡ್ ಆರ್ ಕ್ರಿಮಿನಲ್ನ ಹೆಸರಿರಬಹುದು, ಆಯಿತಾ. ಇವುಗಳನ್ನ ಎಲ್ಲವನ್ನೂ ಕೂಡ ನಾವು ಒಮ್ಮೆ ಮತ್ತೊಮ್ಮೆ ಡಬಲ್ ಚೆಕ್ ಆ್ಯಂಡ್ ಕ್ರಾಸ್ ಚೆಕ್, ಮತ್ತೊಮ್ಮೆ ಮಗದೊಮ್ಮೆ ನಾವು ಚೆಕ್ ಮಾಡಬೇಕಾಗತ್ತೆ. ಆದಮೇಲೆ ನಂತರದ ಹಂತಕ್ಕೆ ಬಂದಾಗ ಅವುಗಳನ್ನು ನಾವು ಸುದ್ದಿಗಳನ್ನು ಪ್ರಕಟಣೆ ಮಾಡಲಿಕ್ಕೆ ಅಥವಾ ಪಬ್ಲಿಕೇಶನ್ಸ್ಗಳಿಗೆ ಕಳಿಸೋದಕ್ಕೆ ನಾವು ಫಾರ್ವರ್ಡ್ ಮಾಡಬಹುದು. ಸೊ ನಾವು ಅದಕ್ಕೂ ಮೊದಲು ಮತ್ತೊಮ್ಮೆ ಮಗದೊಮ್ಮೆ ಅವುಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೇರ್ ಆ್ಯಂಡ್ ಅಕ್ಯುರೇಟ್ ಜರ್ನಲಿಸಮ್ ಇಸ್ ದ ಬೇಸಿಕ್ ರಿಕ್ವೈರ್ಮೆಂಟ್. ತುಂಬ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥದ್ದು, ತುಂಬ ನಾವು ನೇರವಾಗಿ ಮತ್ತು ನಿರ್ದಿಷ್ಟವಾಗಿ ಪತ್ರಿಕೋದ್ಯಮದಲ್ಲಿ ನಾವು ವರದಿಯನ್ನು ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾವುದೇ ರೀತಿಯಾಗಿರ್ತಕ್ಕಂತಹ ಫ್ಯಾಕ್ಟ್ಗಳು ಇಲ್ಲದೆ, ಸತ್ಯಗಳು ಇಲ್ಲದೆ ನಾವು ಸುದ್ದಿಯನ್ನು ಕೊಡೋದಕ್ಕೆ ತಪ್ಪಾಗುತ್ತೆ. ಆ ರೀತಿಯಾಗಿ ನಾವು ಸುದ್ದಿಯನ್ನು ಕೊಟ್ಟಿದ್ದೇ ಆದಲ್ಲಿ ನಮ್ಮ ಮಾಧ್ಯಮಗಳ ಮೇಲೆ ಇರ್ತಕ್ಕಂತಹ ಕ್ರೆಡಿಬಿಲಿಟಿಯನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಜನರು ಪಬ್ಲಿಕ್ಸ್ ಅಥವಾ ರೀಡರ್ಸ್ ಏನಿದ್ದಾರೆ, ವ್ಯೂವರ್ಸ್ಗಳು ಏನಿದ್ದಾರೆ, ಅವರು ನಮ್ಮ ಮೀಡಿಯಾಗಳ ಮೇಲೆ, ನಮ್ಮ ಮೀಡಿಯಾ ಹೌಸ್ಗಳ ಮೇಲೆ ಅವರು ಇಟ್ಕೊಂಡಿರ್ತಕ್ಕಂತಹ ವಿಶ್ವಾಸಗಳು ಕೂಡ ಕಳೆದು ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನಮ್ಮ ಓದುಗರನ್ನ, ನಮ್ಮ ಕೇಳುಗರನ್ನ, ನಮ್ಮ ವೀಕ್ಷಕರನ್ನ ನಾವು ಕಳೆದುಕೊಳ್ಳುವಂತಹ ಸಾಧ್ಯತೆಗಳೇ ಕೂಡ ಇಲ್ಲಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾವು ಇವುಗಳನ್ನು ಕೂಡ ನಾವು ತುಂಬ ಅಕ್ಯುರೇಟ್ ಆಗಿ ಅವುಗಳನ್ನು ಸತ್ಯಾಸತ್ಯತೆಯ ಘಟನೆಗಳು ಏನಿದ್ದಾವೆ ಅವುಗಳಿಗೆ ಪೂರಕವಾಗಿರ್ತಕ್ಕಂತಹ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಾವು ಸುದ್ದಿಗಳನ್ನು ಕೊಡಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ಕೀಪ್ ಎ ಕೇರ್ಫುಲ್ ನೋಟ್. ನಾವು ಸುದ್ದಿಯನ್ನು ಕೊಡಬೇಕಾದಂತಹ ಸಂದರ್ಭ ಇನ್ ಕೋರ್ಟ್ ಆಸ್ ಇನ್ ಅದರ್ ರಿಪೋರ್ಟಿಂಗ್ ಯು ಶುಡ್ ಮೇಕ್ ನೋಟ್ಸ್ ಕೇರ್ಫುಲಿ ಆ್ಯಂಡ್ ಕೀಪ್ ದೆಮ್ ಸೇಫ್ಲಿ. ಸೊ ನೀವು ಒಂದು ಕೋರ್ಟ್ನಲ್ಲಿ ನೀವು ಹೋಗಿದ್ದೀರಿ, ಕೋರ್ಟ್ ಕಲಾಪದ ಪ್ರೊಸೀಡಿಂಗ್ಸ್ಗಳನ್ನು ನೀವು ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಏನೆಲ್ಲ ವರದಿ ಮಾಡಬಹುದು ಅಂಥೇಳಿ ನಿಮಗೆ ಜಡ್ಜ್ ಪರ್ಮಿಷನ್ ಕೊಟ್ಟಿದ್ದಾರೋ ಅಷ್ಟನ್ನು ಮಾತ್ರ ನೀವು ತುಂಬ ಕೇರ್ಫುಲ್ಲಾಗಿ ನೋಟ್ಸನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅದ್ರ ಜೊತೆ ಅದೆಲ್ಲವನ್ನೂ ಕೂಡ ತುಂಬ ಸೇಫಾಗಿ ಇಟ್ಕೊಳ್ತಕ್ಕಂತಹ ಜವಾಬ್ದಾರಿ ಕೂಡ ನಿಮ್ಮದಾಗಿರುತ್ತೆ. ದೇ ಮೇ ಬಿ ಇಂಡೀಡ್ ಇಟ್ ಲೇಟರ್ ಇಫ್ ಯುವರ್ ರಿಪೋರ್ಟರ್ ಇಸ್ ಡಿಸ್ಪ್ಯೂಟೆಡ್. ಕೆಲವು ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳು ಆದಾಗ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಪೊಲಿಟಿಷಿಯನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟಲ್ಲಿ ಏನಾದರೂ ಕಲಾಪಗಳು ಪ್ರೊಸೀಡಿಂಗ್ಸ್ಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂದಾಗ, ಅಥವಾ ಇನ್ನೇನೇ ಸಮಸ್ಯೆಗಳು ಎದುರಾದಂತಹ ಸಂದರ್ಭಗಳಲ್ಲಿ ನೀವು ತಪ್ಪು ಮಾಡಿದ್ದೀರಿ, ನೀವು ಇಲ್ಲದನ್ನು ಸೇರಿಸಿದ್ದೀರಿ, ನಿಮ್ಮ ವ್ಯೂಸನ್ನು, ನಿಮ್ಮ ಒಪಿನಿಯನ್ಗಳನ್ನು ಅಲ್ಲಿ ನ್ಯೂಸ್ಗಳಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀರಿ ಅಂತ ಹೇಳಿ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆರೋಪಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಆಯ್ತಾ, ಆ ಒಂದು ನಿಟ್ಟಿನಲ್ಲಿ ನೀವು ವರದಿಗಳನ್ನು ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಪ್ರತಿಯೊಂದು ಸಂದರ್ಭಗಳಲ್ಲಿ ನೀವು ಏನು ನೋಟ್ಸನ್ನು ಮಾಡ್ಕೊಂಡಿದ್ದೀರಿ ಅವುಗಳನ್ನು ನಿಮ್ಮ ಬಳಿಯೇ ಕೇರ್ಫುಲ್ ಆಗಿ ಅವುಗಳನ್ನು ಇಟ್ಕೊಳ್ತಕ್ಕಂತಹದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ನೆವರ್ ಟೇಕ್ ಸೈಡ್ಸ್. ಯಾವುದೇ ಸಂದರ್ಭಗಳಲ್ಲೂ ಕೂಡ ಇನ್ ಎನಿ ಸಿಚುಯೇಷನ್, ಯಾವುದೇ ಸಂದರ್ಭಗಳು, ಈಗ ಅವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ತುಂಬ ಫ್ರೆಂಡ್ ಆಗಿರ್ಬೋದು, ತುಂಬ ವೆಲ್ವಿಷರ್ ಆಗಿರ್ಬೋದು, ಹೂಎವರ್ ಯಾರು ಬೇಕಾದರೂ ಕೂಡ ಅಲ್ಲಿ ಆಗಿರಬಹುದು, ಯಾವ ಸಂದರ್ಭಗಳಲ್ಲೂ ಕೂಡ ನಾವು ಇಂಪಾರ್ಷಿಯಲಿಸಮ್ನ ಮೇಂಟೈನ್ ಮಾಡಬೇಕು. The argument used by the prosecution and defense lawyer should be reported in an ಇವನ್ ಹ್ಯಾಂಡೆಡ್ ವೇ. ನಾವು ಎಲ್ಲವನ್ನೂ ಕೂಡ ಆರ್ಗ್ಯುಮೆಂಟ್ ನಡೀತಾ ಇರುವ ಸಂದರ್ಭದಲ್ಲಿ ಆ ಪ್ರೊಸೀಡಿಂಗ್ಸ್ಗಳು ಏನಿದ್ದಾವೆ, ಆ ಪ್ರಾಸಿಕ್ಯೂಷನ್ನ ಲಾಯರ್ ಇರಬಹುದು ಅಥವಾ ಡಿಫೆನ್ಸ್ ಲಾಯರ್ ಇರಬಹುದು. ಅಂದರೆ ಪ್ರಾಸಿಕ್ಯೂಷನ್ ಅಂತಂದರೆ ಸರ್ಕಾರದ ಪರವಾಗಿ ಅಥವಾ ವ್ಯವಸ್ಥೆಯ ಪರವಾಗಿ ಕೆಲಸವನ್ನು ಆರ್ಗ್ಯುಮೆಂಟನ್ನು ಮಾಡ್ತಕ್ಕಂತಹವರು. ಡಿಫೆನ್ಸ್ ಲಾಯರ್ ಅಂತಂದರೆ ಅವರು ಅಪೋನೆಂಟ್ ಆಗಿ ಇರ್ತಕ್ಕಂಥದ್ದು, ಅಂದರೆ ಆರೋಪಿಯನ್ನು ಡಿಫೈನ್ ಮಾಡ್ಕೊಳ್ಳಿಕ್ಕೆ, ಅವನನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ, ಅವನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಒಬ್ಬ ಲಾಯರ್ ಆಗಿರ್ತಾರೆ. ಸೊ ಅವರು ಏನನ್ನ ಆರ್ಗ್ಯುಮೆಂಟ್ಗಳನ್ನು ಮಾಡ್ತಾರೆ, ಯಾವ ರೀತಿಯ ಆರ್ಗ್ಯುಮೆಂಟ್ಸ್ಗಳನ್ನು ಅವರು ಮಾಡ್ತಾರೆ, ಅವುಗಳನ್ನು ನಾವು ನಿಷ್ಪಕ್ಷಪಾತವಾಗಿ ಹೇಳಬೇಕಾಗತ್ತೆ. ನಿಮಗೆ ಲಾಯರ್ ಏನೋ ಅಥವಾ ನಿಮಗೇನೋ ಅನಿಸಿರಬಹುದು ಆ ಕೇಸ್ನಲ್ಲಿ ಅವನು ತಪ್ಪು ಮಾಡಿದ್ದಾನೆ ಅಥವಾ ತಪ್ಪು ಮಾಡಿಲ್ಲ ಅಂತ, ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇರಬಹುದು, ಅಂಟಿಲ್ ಅನ್ಲೆಸ್
ಕೋರ್ಟ್ನಲ್ಲಿ ಅದು ಯಾವುದೂ ಕೂಡ ಪ್ರೂವ್ ಆಗೋದೇ ಇದ್ದಾಗ ನೀವು ಯಾವುದನ್ನು ಕೂಡ ಹೇಳೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲದಕ್ಕೂ ಕೂಡ ಪ್ರತಿಯೊಂದನ್ನು ಕೂಡ ಕೋರ್ಟು ರೆಲೆವೆಂಟ್ ಎವಿಡೆನ್ಸ್ಗಳನ್ನು ಕೇಳುತ್ತೆ. ಸೊ ಹಾಗಾಗಿ ಕೋರ್ಟ್ ಅದಕ್ಕೆ ಇರೋದು. ಸೊ ಜಡ್ಜ್ಮೆಂಟ್ ಕೆಲಸನ ಯಾಕೆ ಮಾಡಬಾರ್ದು ಅಂತಂದರೆ ಇದೇ ಕಾರಣಕ್ಕೆ. ನಾವು ಯಾವುದೇ ಸೈಡಲ್ಲೂ ನಿಂತ್ಕೊಳ್ಳೋದಲ್ಲ, ಪಾಸಿಟಿವ್ ಆರ್ ನೆಗೆಟಿವ್, ನಾವು ಯಾವತ್ತೂ ಕೂಡ ನ್ಯೂಟ್ರಲ್ ಆಗಿ ಇರಬೇಕಾಗತ್ತೆ. ಮತ್ತು ಯಾವುದೇ ಜಡ್ಜ್ಮೆಂಟ್ ಮಾಡುವಂತಹ ಕೆಲಸವನ್ನು ಕೂಡ ನಾವು ಮಾಡಬಾರ್ದು. ಅದು ಎಲ್ಲವನ್ನೂ ಕೂಡ ಮಾಡ್ತಕ್ಕಂತಹದ್ದು ಕೋರ್ಟ್ ಮತ್ತು ಜಡ್ಜ್ಗಳು ಆಗಿರ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ರೀತಿಯಲ್ಲೂ ಕೂಡ ನಿಮ್ಗೆ ಸರಿ ಅನಿಸಿದ್ರು ಕೂಡ ವೈಯಕ್ತಿಕವಾಗಿ ನೀವು ಯಾವುದೇ ರೀತಿಯ ಒಪಿನಿಯನನ್ನು ಇಟ್ಕೊಳ್ಬಹುದು, ನೋಬಡಿ ವಿಲ್ ಬಾದರ್. ಆದರೆ ನೀವು ರಿಪೋರ್ಟನ್ನು ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ನಿಮ್ಮ ಒಪಿನಿಯನ್ಗಳನ್ನು ಅಲ್ಲಿ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ದೆನ್ ನೆಕ್ಸ್ಟ್ ಒನ್ ಹೇಳಬೇಕಂದ್ರೆ ಕೋರ್ಟ್ಸ್ ಆರ್ ಆಲ್ಸೋ ಥಿಯೇಟರ್. ಅವುಗಳು ಕೂಡ ಕೋರ್ಟ್ ಹಾಲ್ಗಳು ಕೂಡ ಒಂದು ರೀತಿಯ ಥಿಯೇಟರ್ಗಳಾಗಿ, ರಂಗಭೂಮಿಗಳಾಗಿ ಒಂದೊಮ್ಮೆ ಬದಲಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿ ಒಂದಷ್ಟು ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸ್ಗಳು ಕೂಡ ಸಾಕಷ್ಟು ಜಡ್ಜ್ಗಳ ಮುಂದೆ ನಡೀತಕ್ಕಂಥದ್ದು. ತಾನು ತುಂಬಾ ಏನೂ ಕೆಲಸ ಮಾಡಿಲ್ಲ, ತುಂಬ ಇನ್ನೋಸೆಂಟ್ ಅಂತ ಹೇಳಿ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ಕ್ರಿಮಿನಲ್ಗಳು ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಎಮೋಷ್ನಲ್ ಡ್ರಾಮಾಗಳನ್ನು ಕೂಡ ಕ್ರಿಯೇಟ್ ಮಾಡ್ತಕ್ಕಂತಹದ್ದು ಆಯಿತಾ, ಆ ಸಂದರ್ಭಗಳು ಕೂಡ ಅಲ್ಲಿ ಇರತ್ತೆ. ಸೊ ಹಾಗಿದ್ದಾಗ ಅಂತಹ ಸಂದರ್ಭಗಳಲ್ಲಿ ಯಾವತ್ತೂ ಕೂಡ ನಾವು ಅಯ್ಯೋ ಪಾಪ ಅಂತ ಹೇಳಿ ಕರಗ್ತಕ್ಕಂಥದ್ದಲ್ಲ. ಅದರ ಬದಲಾಗಿ ಅಕ್ಯುರೇಟ್ ಆಗಿ ಒಂದು ನಿಷ್ಪಕ್ಷಪಾತವಾಗಿ ಯಾವ ಸೈಡ್ನಲ್ಲೂ ಕೂಡ ಪಾಸಿಟಿವ್ ಆರ್ ನೆಗೆಟಿವ್ ಅಂದರೆ ಫಾರ್ ಆರ್ ಎಗೇನೆಸ್ಟ್ ಯಾವ ಸೈಡಲ್ಲೂ ಕೂಡ ನಾವು ನಿಂತ್ಕೊಳ್ದೇನೆ ಅಲ್ಲಿ ಏನನ್ನ ಆ್ಯಕ್ಚುಲ್ ಆಗಿ ನಮಗೆ ಏನು ನಡೀತಾ ಇದೆ, ಆ್ಯಕ್ಚುಯಲ್ ಪ್ರೊಸೀಡಿಂಗ್ಸ್ಗಳು ಏನಿದ್ದಾವೆ ಅವುಗಳನ್ನು ತುಂಬ ಅಕ್ಯುರೇಟ್ ಆಗಿ ನಾವು ವರದಿಯನ್ನು ಮಾಡಬೇಕಾಗತ್ತೆ. ಓಕೆ, ಲಾಯರ್ಸ್ ವಿಟ್ನೆಸ್ ಮೇಕ್ ಎಕ್ಸಲೆಂಟ್ ಕಾಪಿ. ಕೆಲವು ಸಂದರ್ಭಗಳಲ್ಲಿ ಅವರು ಲಾಯರ್ಸ್ಗಳು ಏನಿದ್ದಾರೆ ಅವರ ಕಡೆ ಅವರು ಪಿಟಿಷನರ್ಸ್ಗಳು ಏನಿದ್ದಾರೆ ಅವರನ್ನು ಅವರು ಡಿಫೈನ್ ಮಾಡಿಕೊಳ್ಳಿಕ್ಕೆ ಅವ್ರು ಬೇಕಾಗಿರ್ತಕ್ಕಂತಹ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಪ್ರಿಪೇರ್ ಮಾಡಿರ್ತಾರೆ. ಅದು ಕೆಲವು ಸಂದರ್ಭಗಳಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಕೊಡಬಹುದು. ಅವುಗಳ ಮೂಲಕನೂ ಕೂಡ ಅವರನ್ನು ಅವರು ಡಿಫೆಂಡ್ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಮೇಕ್ ಶ್ಯೂರ್ ದಟ್ ಯು ಕ್ಯಾಪ್ಚರ್ ಆಲ್ ಎಲಿಮೆಂಟ್ಸ್. ನಿಮ್ಮನ್ನು ನಿಜವಾಗ್ಲೂ ಕೂಡ ಅವುಗಳು ಗಮನಿಸ್ತಾ ಇದ್ದಾವ, ಅಥವಾ ಅವುಗಳು ನಿಮ್ಮನ್ನು ಕಂಟ್ರೋಲ್ ಮಾಡೋದಲ್ಲ, ನೀವು ಅವುಗಳನ್ನು ಕಂಟ್ರೋಲ್ ಮಾಡಿ ಆ್ಯಕ್ಚುಲ್ ಆಗಿ ಸತ್ಯ ಏನು ನಡೀತು ಅಲ್ಲಿ, ಆ್ಯಕ್ಚುಲ್ ಸತ್ಯ ಏನಿದೆ, ಕೋರ್ಟ್ ಏನನ್ನ ಹೇಳ್ತಾ ಇದೆ ಅವುಗಳನ್ನು ನಾವು ತುಂಬ ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ. ಈ ಎಲ್ಲ ಡ್ರಾಮಾಟಿಕ್ ಇವುಗಳನ್ನು ಕೂಡ ನಾವು ಹೇಳೋದಕ್ಕೆ ಅವಕಾಶ ಇರೋದಿಲ್ಲ. Then next one is the give credit where it is due. ಸೊ ನಾವು ಅದಕ್ಕೆ ತುಂಬ ಇಂಪಾರ್ಟೆಂಟ್, ನಾವು ಯಾರು ಹೇಳಿದ್ದಾರೆ ಅವ್ರುಗಳಿಗೆ ಅದನ್ನು ಕ್ರೆಡಿಟನ್ನು ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅಪೋನೆಂಟ್ ಲಾಯರ್ ಅಥವಾ ಡಿಫೆನ್ಸ್ ಲಾಯರ್ ಇರಬಹುದು, ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರಬಹುದು, ಅಥವಾ ಕೋರ್ಟಿನ ಜಡ್ಜ್ ಯಾವುದೋ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ವಿಷಯವನ್ನು ಅವರು ಹೇಳಿರಬಹುದು. ಅವುಗಳನ್ನು ಅವರ ಹೆಸರಿನಲ್ಲೇ ನಾವು ಕ್ರೆಡಿಟನ್ನು ಕೊಡಬೇಕೇ ಹೊರತು ನಾವೇ ಬರೆದಿದ್ದೀವಿ ಅನ್ನೋ ರೀತಿಯಲ್ಲಿ ಕೊಡಬಾರ್ದು. ಆ ರೀತಿಯಾಗಿ ಕೊಟ್ಟಾಗ ಜನಕ್ಕೆ ಕ್ರೆಡಿಬಿಲಿಟಿ ಅಂತಕ್ಕಂಥದ್ದು ಕ್ವೆಶ್ಚನ್ ಆಗುತ್ತೆ. ಒನ್ಸ್ ಯು ಲಾಸ್ ದ ಕ್ರೆಡಿಬಿಲಿಟಿ ನೋಬಡಿ ವಿಲ್ ಬಿಲೀವ್. ಯಾರೂ ಕೂಡ ನಿಮ್ಮನ್ನು ನಂಬೋದಿಲ್ಲ, ನಿಮ್ಮ ಸುದ್ದಿಗಳನ್ನು ನಂಬೋದಿಲ್ಲ, ನಿಮ್ಮ ಪತ್ರಿಕೆಗಳ ಅಥವಾ ನಿಮ್ಮ ಮಾಧ್ಯಮವನ್ನು, ನಿಮ್ಮ ನ್ಯೂಸ್ ಚಾನೆಲ್ಸ್ಗಳನ್ನು ಯಾರೂ ಕೂಡ ನಂಬೋದಿಲ್ಲ. ಅವರ ಮುಂದೆ ನಾವು ನಗೆ ಪಾಟಲಿಗೆ ಈಡಾಗಬೇಕಾಗತ್ತೆ. ಟ್ರಯಲ್ಸ್ ಆಫನ್ ಹಿಂಗ್ ಆನ್ ಎ ಕ್ಲವರ್ ಪೀಸ್ ಆಫ್ ಡಿಟೆಕ್ಟಿವ್ ವರ್ಕ್ ಆರ್ ಅಡ್ವೊಕೆಸಿ. ಕೆಲವು ಸಂದರ್ಭಗಳಲ್ಲಿ ಈ ಏನು ಡಿಫೆನ್ಸ್ ಲಾಯರ್ಗಳು ಇರಬಹುದು, ಅಥವಾ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗಳಿರ್ಬೋದು, ಅವ್ರುಗಳು ಕೂಡ ಈ ಡಿಟೆಕ್ಟಿವ್ ಕೆಲಸಗಳನ್ನು ಕೆಲವೊಂದ್ಸರಿ ಮಾಡ್ತಾರೆ. ಅಡ್ವೊಕೇಸಿ ಆಗಿ ಕೂಡ ಕೆಲಸವನ್ನು ಮಾಡ್ತಕ್ಕಂತಹದ್ದು. ಯಾಕಂತಂದರೆ ಅವರು ಎವಿಡೆನ್ಸ್ಗಳನ್ನು ಸರಿಯಾದ ಪೂರಕವಾಗಿರ್ತಕ್ಕಂತಹ ಮಾಹಿತಿಯನ್ನು ಅವರು ಕೋರ್ಟ್ ಹಾಲ್ಗೆ ಪ್ರೊಸೀಡ್ ಮಾಡ್ತಕ್ಕಂತಹದ್ದು ಅವರ ಕೆಲಸ ಆಗಿರ್ತಕ್ಕಂತಹದ್ದು. ಸೊ ಹಾಗಾಗಿ ನಾವಲ್ಲಿ ಯಾರು ಏನನ್ನ ಹೇಳಿದ್ದಾರೆ, ಯಾವ ರೀತಿಯ ಎವಿಡೆನ್ಸ್ಗಳನ್ನು ಯಾರು ಒದಗಿಸ್ಕೊಟ್ಟಿದ್ದಾರೆ ಅವುಗಳನ್ನೆಲ್ಲವನ್ನೂ ಕೂಡ ತುಂಬ ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ. ಅವು ತುಂಬ ಇಂಪಾರ್ಟೆಂಟ್. ಎನ್ಶೂರ್ ಯು ಸ್ಪಾಟ್ ದೀಸ್ ಆ್ಯಂಡ್ ಹೈಲೈಟ್ ದಮ್ ಇನ್ ಯುವರ್ ರಿಪೋರ್ಟಿಂಗ್. ನೀವು ವರದಿಯನ್ನು ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ನೀವು ಸರಿಯಾಗಿ ಅವರಿಗೆ ಕ್ರೆಡಿಟನ್ನು ಕೊಟ್ಟಿದ್ದೀರಾ, ಯಾರು ಏನನ್ನ ಹೇಳಿದ್ದಾರೆ ಅವುಗಳನ್ನು ಕೋಟ್ ಮಾಡ್ತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್. ಅವುಗಳನ್ನು ಉಲ್ಲೇಖ ಮಾಡ್ತಕ್ಕಂತಹದ್ದು ಬಹಳ ಮುಖ್ಯವಾಗಿರುತ್ತೆ.
ದೆನ್ ನೆಕ್ಸ್ಟ್ ಒನ್ ಡಿಸಿಪ್ಲಿನ್ಡ್ ರಿಪೋರ್ಟಿಂಗ್. ಯಾವುದೇ ವರದಿಯನ್ನು ತೆಗೆದುಕೊಂಡ್ರೂ ಕೂಡ ನಾಟ್ ಓನ್ಲಿ ಲೀಗಲ್ ರಿಪೋರ್ಟಿಂಗ್ ಅಷ್ಟೇ ಅಲ್ಲ, ಯಾವುದೇ ವರದಿಯನ್ನು ತಗೊಂಡ್ರೂ ಕೂಡ ನಾವಲ್ಲಿ ಡಿಸಿಪ್ಲಿನ್ಡ್ ಆಗಿ ರೈಟ್ ಅಪ್ ಅನ್ನು ಕೊಡಬೇಕಾಗತ್ತೆ. ಇಟ್ ಈಸ್ ನಾಟ್ particularly skillful of report everything that has been said. ಅಂದರೆ ಕೋರ್ಟ್ನಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ಹೇಳುವ ಅವಶ್ಯಕತೆಗಳು ಇರೋದಿಲ್ಲ. ನಾವು ಕೆಲವೊಂದು ಸಾರಿ ಪತ್ರಿಕೆ ವರ್ಡಿಕ್ಟ್ಗಳು ಬಂದಂತಹ ಸಂದರ್ಭಗಳಲ್ಲಿ ಅಲ್ಲಿ ಹಂಡ್ರೆಡ್ಸ್ ಟುಗೆದರ್ ಥೌಸಂಡ್ಸ್ ಟುಗೆದರ್ ಪೇಜಸ್ಗಳು ರನ್ ಆಗುವ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ಯಾವುದು ಅವಶ್ಯಕತೆ ಇದೆ, ಎಷ್ಟು ಅವಶ್ಯಕತೆ ಇದೆ, ಅವುಗಳನ್ನು ಗಮನದಲ್ಲಿ ಇಟ್ಕೊಂಡು ಅಷ್ಟೇ ಅಂಶಗಳನ್ನು ಮಾತ್ರ ನಾವು ನಮ್ಮ ರೀಡರ್ಸ್ಗಳಿಗೆ ಕೊಟ್ಟರೆ ಮಾತ್ರ ಸಾಕಾಗತ್ತೆ. ಇಟ್ ಈಸ್ ಮಚ್ ಮೋರ್ ಸ್ಕಿಲ್ಫುಲ್ ಟು ಯೂಸ್ ಓನ್ಲಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಿಗ್ನಿಫಿಕೆಂಟ್ ಪಾರ್ಟ್ಸ್ ಆಫ್ ಎ ಟ್ರಯಲ್. ತುಂಬ ಮಹತ್ತರವಾಗಿರ್ತಕ್ಕಂತಹ ಅಂಶಗಳನ್ನು ಮಾತ್ರ, ಆಸಕ್ತಿಕರವಾಗಿರ್ತಕ್ಕಂತಹ ಅಂಶಗಳನ್ನು ಮಾತ್ರ ನಮ್ಮ ವರದಿಗಳಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಕೂಡ ಸಾಕಾಗತ್ತೆ. ಮತ್ತಷ್ಟು ಅನವಶ್ಯಕವಾಗಿತ್ತು ಅನ್ನೆಸರಿ ವಿಷಯಗಳನ್ನು ಅಲ್ಲಿ ಹೇಳೋದಕ್ಕೆ ಹೇಳದೇ ಇದ್ರೂ ಕೂಡ ನಡೆಯುತ್ತೆ. ಯಾವುದು ಇಂಪಾರ್ಟೆಂಟ್ ಇದೆ, ಯಾವುದನ್ನು ಹೇಳಲೇಬೇಕು, ಯಾವುದನ್ನು ನಾವು ಕನ್ವೆ ಮಾಡಲೇಬೇಕಂತ ಇರತ್ತೆ, ಅಂತಹ ವಿಷಯಗಳನ್ನು ನಾವು ಕನ್ವೆ ಮಾಡಿದ್ರೆ ಮಾತ್ರ ಸಾಕಾಗತ್ತೆ. ಆ ರೀತಿಯಾಗಿ ನಾವು ತುಂಬ ವ್ಯವಸ್ಥಿತವಾಗಿ, ತುಂಬ ಶಿಸ್ತಾಗಿ ಈ ಒಂದು ವರದಿಗಳನ್ನು ಮಾಡ್ತಕ್ಕಂತಹ ಒಂದು ಕೌಶಲ್ಯವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಬಿ ರೆಡಿ ವಿತ್ ದ ಬ್ಯಾಕ್ಗ್ರೌಂಡ್. ನಾವು ಬ್ಯಾಕ್ಗ್ರೌಂಡನ್ನು ವರ್ಕ್ ಮಾಡಬೇಕಾಗತ್ತೆ. ಕೆಲವು ಬಿಗ್ ಸ್ಟೋರೀಸ್ ನೀಡ್ ಬಿಗ್ ಕವರೇಜ್. ಕೆಲವು ದೊಡ್ಡ ಸುದ್ದಿಗಳು ದೊಡ್ಡ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟದ ಕವರೇಜನ್ನು ಕೂಡ ಅದು ಎಕ್ಸ್ಪೆಕ್ಟೇಷನ್ಸನ್ನು ಮಾಡ್ತಕ್ಕಂತಹದ್ದು. ಈಗ ಫಾರ್ ಎಕ್ಸಾಂಪಲ್ ಅಯೋಧ್ಯ ಇಶ್ಯೂ ಬಂದಾಗ ಅದು ತುಂಬ ವರ್ಷಗಳಿಂದ ಕೂಡ ಅದು ನಡ್ಕೊಂಡು ಬಂದಿದೆ. ಸುಮಾರು 10 ವರ್ಷಗಳಿಂದನೂ ಕೂಡ ಈ ಅಯೋಧ್ಯ ಇಶ್ಯೂ ಸಾಕಷ್ಟು ದಿನಗಳ ಕಾಲ ಅದು ಜೀವಂತವಾಗಿ ಇದ್ದಂತಹ ಒಂದು ದೊಡ್ಡ ಇಶ್ಯೂ. ಆ ಇಶ್ಯೂಗೆ ಬಂದ ಫೈನಲ್ ವರ್ಡಿಕ್ಟ್ ಬಂದಾಗ ನಾವು ಅದನ್ನೆಲ್ಲ ಹೇಳಬೇಕಾಗತ್ತೆ. ಯಾವಾಗ ಶುರುವಾಯಿತು? ಅದು 1919ರಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡ್ತಾರೆ. ಅಲ್ಲಿ ಧ್ವಂಸ ಮಾಡಿದಂತಹ ಸಂದರ್ಭಗಳಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಅದಾದ ಮೇಲೆ ಏನೆಲ್ಲ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ಗಳು ಆಗ್ತಾ ಹೋಯಿತು, ಅವುಗಳನ್ನು ಕೂಡ ನಾವು ವರದಿಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಕೆಲವು ಮಧ್ಯಂತರ ತೀರ್ಪುಗಳು ಬಂದಾಗ ಅಥವಾ ಇನ್ನೇನೋ ಒಂದಷ್ಟು ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಲ್ಲಿ ಪ್ರೊಸೀಡಿಂಗ್ಸ್ಗಳು ಯಾವ ರೀತಿಯಾಗಿ ಯಾವ ವರ್ಷದಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ಗಳು ಅಲ್ಲಿ ಆಗೋದಕ್ಕೆ ಶುರುವಾಯಿತು, ಅವುಗಳನ್ನೆಲ್ಲವನ್ನೂ ಕೂಡ ನಾವು ಕೋಟ್ ಮಾಡಬೇಕಾಗತ್ತೆ. ಬಿಫೋರ್ ದ ಟ್ರಯಲ್ ಡಿಸ್ಕವರ್ ಆಸ್ ಮಚ್ background as you can and have it ready for publication after the verdict. ಆ ಥರದಲ್ಲಿ ನಾವು ಒಂದಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ಗಳನ್ನು ಮಾಡಿದಂತಹ ಸಂದರ್ಭಗಳಲ್ಲಿ ಪಬ್ಲಿಕೇಶನ್ಗೆ ಬೇಕಾಗಿರೋ ಹಾಗೆ ನಾವು ವರ್ಡಿಕ್ಟ್ ಆದಮೇಲೆ ಪಬ್ಲಿಕೇಶನ್ಗೆ ಬೇಕಾಗಿರ್ತಕ್ಕಂತಹ ಪೂರಕವಾಗಿರ್ತಕ್ಕಂತಹ ಮಾಹಿತಿಗಳನ್ನೆಲ್ಲವನ್ನೂ ಕೂಡ ನಾವು ಕಲೆ ಹಾಕಿ ನಮ್ಮಲ್ಲಿ ಸಿದ್ಧಪಡಿಸಿ ಇಟ್ಕೊಂಡ್ರೆ ನಾವು ಅದನ್ನು ಪ್ರಕಟಣೆಗೆ ಕಳಿಸೋದಕ್ಕೆ ಸಾಕಷ್ಟು ಅನುಕೂಲಗಳು ಕೂಡ ಆಗತ್ತೆ. ನಮಗೆ ಮುಂಚೆನೇ ಗೊತ್ತಿರುತ್ತೆ ವರ್ಡಿಕ್ಟ್ ಇವತ್ತು ಇಂಥ ದಿನ ಫೈನಲ್ ವರ್ಡಿಕ್ಟ್ ಇದೆ ಅಂತ ಹೇಳಿ ಕೋರ್ಟ್ ಅದಕ್ಕೂ ಮೊದಲೇ ಕೂಡ ನಮಗೆ ಡೇಟನ್ನು ಕೂಡ ಫಿಕ್ಸ್ ಮಾಡಿರುತ್ತೆ. ಸೊ ಹಾಗಾಗಿ ನಾವು ಈ ಥರದ ಎಲ್ಲ ರಿಪೋರ್ಟ್ಗಳನ್ನು, ಎಲ್ಲ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸ್ಗಳನ್ನು ಎಲ್ಲವನ್ನೂ ಕೂಡ ಇದಕ್ಕೂ ಮೊದಲೇ ನಾವು ಕಲೆ ಹಾಕಿ ಅವುಗಳನ್ನು ಪ್ರಿಪೇರ್ ಮಾಡಿಟ್ಕೊಳ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಲಾಸ್ಟ್ ಒನ್, ದ ಟ್ರಯಲ್ ಮೇ ಬಿ ಓವರ್ ಬಟ್ ದ ಸ್ಟೋರಿ ಕಂಟಿನ್ಯೂಸ್. ಸೊ ಕೆಲವು ಸಂದರ್ಭಗಳಲ್ಲಿ ಟ್ರಯಲ್ ಮುಗ್ದೋಗಿರುತ್ತೆ, ಕೇಸ್ ಎಲ್ಲವೂ ಮುಗಿದೋಗಿದೆ, ಅಲ್ಲಿ ವಾದ ವಿವಾದಗಳು ಏನು ಮಾಡಬೇಕು ಎಲ್ಲವನ್ನೂ ಕೂಡ ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಕೂಡ ಕೋರ್ಟ್ ಮುಂದೆ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಅದಾದಮೇಲೆ ಅಲ್ಲಿ ಆದರೂ ಕೂಡ ಸ್ಟೋರಿ ಅಂತಕ್ಕಂಥದ್ದು ಇನ್ನೂ ಕೂಡ ಕಂಟಿನ್ಯೂ ಆಗತ್ತೆ. ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಯುವರ್ ಸ್ಟೋರಿ ಮೇ ಬಿ ದ ಇಂಟರ್ವ್ಯೂಸ್ ಆಫ್ಟರ್ವರ್ಡ್ಸ್ ವಿತ್ ವಿಟ್ನೆಸ್, ಫ್ಯಾಮಿಲಿ, ಪೊಲೀಸ್ ಎಕ್ಸೆಟ್ರಾ. ಕೆಲವು ಸಂದರ್ಭಗಳನ್ನ ಹೇಳಿದೆ. ಫಾರ್ ಎಕ್ಸಾಂಪಲ್ ನಿರ್ಭಯಾ ಕೇಸ್ಗೆ ಬಂದಾಗ ವರ್ಡಿಕ್ಟ್ ಆದಮೇಲೂ ಕೂಡ ನಮಗೆ ಸ್ಟೋರಿಗಳು ಬರ್ತಾ ಹೋಯಿತು. ನೆನಪಿರ್ಬೋದು ನಿಮಗೆ, ಡೆತ್ ಸೆಂಟೆನ್ಸನ್ನು ಕೊಟ್ಟರು. ಡೆತ್ ಸೆಂಟೆನ್ಸ್ ಆದಮೇಲೆ ಕೂಡ ಅಲ್ಲಿ ಕೆಲವೊಂದ್ಸರಿ 2-3 ದಿನಗಳ ಕಾಲ ಅವ್ರನ್ನ ಹ್ಯಾಂಗ್ ಮಾಡಲಿಕ್ಕೆ ಇರ್ತಕ್ಕಂತಹ ಡೇಟನ್ನು ಅವ್ರಿಗೆ ಪೋಸ್ಟ್ಪೋನ್ ಮಾಡ್ತಾ ಹೋಯಿತು. ಅವರು ರಾಷ್ಟ್ರಪತಿಗಳಿಗೆ ಅವರು
ಇದನ್ನ ಕೂಡ ಬರೆದ್ರು, ಲೆಟರ್ಸ್ಗಳನ್ನ ಬರೆದ್ರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಏನು ಕ್ಷಮೆಯನ್ನ ಕೊಡಿ ಅಂತ ಹೇಳಿ, ಪಾರ್ಡನ್ ಅನ್ನ ಕೊಡಿ ಅಂತ ಹೇಳಿ ಬರೆದ್ರು. ಅದಾದ್ಮೇಲೆ ಅವರು ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ, ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಮತ್ತಷ್ಟು ಅಪೀಲ್ಗಳನ್ನ ಹಾಕಿದ್ರು. ಆಯ್ತಾ, ಮತ್ತಷ್ಟು ಅವ್ರು ಎಲ್ಲೆಲ್ಲಿ ಬಚಾವ್ ಆಗೋದಕ್ಕೆ ಸಾಧ್ಯ ಇದೋ ಅಷ್ಟೆಲ್ಲಾ ರೀತಿಯ ಒಂದು ಡ್ರಾಮಾಗಳನ್ನು ಕೂಡ ಅಲ್ಲಿ ಆ 4 ಜನನು ಕೂಡ ಮಾಡಿದ್ರು. ಸೊ ಹಾಗಾಗಿ ಈ ತರದ ಒಂದು ತುಂಬಾ ತುಂಬಾ ರೇರ್ ಕೇಸ್ಗಳಲ್ಲಿ ಅಲ್ಲಿ ಕಲಾಪಗಳು ಮುಗ್ದಿದ್ದಾವೆ, ಅಲ್ಲಿ 4 ಜನನು ಕೂಡ ಕ್ರಿಮಿನಲ್ಗಳು ಅಂತ ಪ್ರೂವ್ ಆಗಿದೆ. ಆಯ್ತಾ, ಆದ್ರೂ ಕೂಡ ಅವ್ರಿಗೆ ಹ್ಯಾಂಗ್ ಮಾಡ್ಲಿಕ್ಕೆ ಡೇಟ್ ಅನ್ನ ಪದೇ ಪದೇ ಪೋಸ್ಟ್ಪೋನ್ ಮಾಡಿದ್ದನ್ನ ಕೂಡ ನಾವು ನೋಡಿದ್ವಿ. ಸಾಕಷ್ಟು ಹೈಡ್ರಾಮಾಗಳು ಕೂಡ ಅವರು ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ, ಗೊತ್ತಿರಬಹುದು ನಿಮಗೆ. ಆದ ರೀತಿಯಾಗಿ ಕೂಡ ಆ ಕೆಲವು ಕೇಸ್ಗಳಲ್ಲಿ ಕೂಡ ಈ ತರದ ಸಂದರ್ಭಗಳು ಕೂಡ ಎದುರಾಗುವ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಈ ನಿರ್ಭಯ ಪೇರೆಂಟ್ಸ್ ಅನ್ನ ಇಂಟರ್ವ್ಯೂ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಅದರಲ್ಲಿ ವಿಟ್ನೆಸ್ ಆಗಿ ಇದ್ದಂತಹ ವ್ಯಕ್ತಿಗಳನ್ನ ಅಲ್ಲಿ ಇಂಟರ್ವ್ಯೂ ಮಾಡ್ತಕ್ಕಂಥದ್ದಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಅನ್ನ ಮಾತಾಡ್ಸೋದಿರ್ಬಹುದು, ಅಥವಾ ಪೊಲೀಸ್ ಅವರನ್ನ ಮಾತಾಡಿಸಿ ಅವರಿಂದ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತಕ್ಕಂಥದ್ದು ಇರ್ಬೋದು. ಸೊ ಹೀಗೆ ಈ ತರದ ಸಾಧ್ಯತೆಗಳು ಕೂಡ ನಮಗೆ ಸ್ಟೋರಿಗೆ ಬೇಕಾಗಿ, ನಮ್ಮ ಸುದ್ದಿಗೆ ಬೇಕಾಗಿರೋದಕ್ಕೆ, ಸುದ್ದಿಗೆ ಬೇಕಾಗಿರ್ತಕ್ಕಂಥ ಫುಟೇಜಸ್ಗಳನ್ನ ಕೂಡ ಇವುಗಳು ಕೂಡ ಒದಗಿಸ್ಕೊಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಮೇಕ್ ಶೂರ್ ಯು ಲೀವ್ ದ ಕೋರ್ಟ್ ಇನ್ ಟೈಮ್ ಟು ಗೆಟ್ ದ ಇಂಟರ್ವ್ಯೂಸ್. ಸೊ ಹಾಗಾಗಿ ನೀವು ಕೋರ್ಟ್ನಿಂದ ಹೊರಗಡೆ ಬರೋದಕ್ಕೂ ಮೊದಲು ಕೂಡ ಇವುಗಳ ಸಾಧ್ಯತೆಗಳನ್ನ ನಾವು ಅಲ್ಲೇ ಕೂಡ ಯೋಚನೆ ಮಾಡಬೇಕಾಗತ್ತೆ. ಕೋರ್ಟ್ ಹಾಲಿಂದ ಒಮ್ಮೆ ನೀವು ಹೊರಗೆ ಬಂದ ಮೇಲೆ ಈ ರೀತಿಯ ಅವಕಾಶಗಳು ನಿಮಗೆ ಮಿಸ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅವನ್ನ ಯಾರೋ ಸಂದರ್ಶನ ಮಾಡ್ಬೋದಾಗಿತ್ತು, ಅವ್ರ ಹತ್ರ ಏನೋ ಒಂದು ಕೊಟೇಶನ್ ಅನ್ನ ತಗೋಬೋದಾಗಿತ್ತು ಅನ್ನಿಸ್ಬಹುದು. ಸೊ ಹಾಗಾಗಿ ನಾವು ಕೋರ್ಟ್ ಹಾಲನ್ನ ಬಿಡೋದಕ್ಕೂ ಮೊದಲೇ ಇವುಗಳನ್ನ ನಾವು ಪ್ರಿಪರೇಷನ್ಸ್ಗಳನ್ನ ಮಾಡಿಕೊಂಡೇ ನಾವು ಕೋರ್ಟ್ ಹಾಲ್ಗೆ ಹೋಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ದಿಸ್ ಇಸ್ ದ ಟಿಪ್ಸ್ ಫಾರ್ ಲೀಗಲ್ ರಿಪೋರ್ಟಿಂಗ್. ಇವುಗಳು ಏನು ನಾವು ಇದುವರೆಗೂ ಏನು ಅಂಶಗಳನ್ನ ಚರ್ಚೆ ಮಾಡಿದ್ವಿ, ಕೋರ್ಟ್ ಅಥವಾ ನ್ಯಾಯಾಂಗ ವರದಿಯನ್ನ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಒಬ್ಬ ವರದಿಗಾರ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳು ಇವುಗಳು ಆಗಿದ್ದಾವೆ. ಥ್ಯಾಂಕ್ ಯು.